ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಿಮ್ಮ ಬುದ್ಧಿಗೆ ಸವಾಲೊಡ್ಡುವ ಒಗಟುಗಳು ಭಾಗ 22 ತಂದಿದ್ದೇವೆ. ಈ ಒಗಟುಗಳು ನಿಮ್ಮ ಯೋಚನಾ ಶಕ್ತಿಯನ್ನು ಪರೀಕ್ಷಿಸುವುದರ ಜೊತೆಗೆ ಮನರಂಜನೆಯನ್ನು ನೀಡುತ್ತದೆ. ಪ್ರತಿ ಒಗಟನ್ನು ಗಮನದಿಂದ ಕೇಳಿ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಎಷ್ಟು ಒಗಟುಗಳಿಗೆ ಸರಿಯಾದ ಉತ್ತರ ಕೊಡ್ತೀರಾ ನೋಡೋಣ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಮೊದಲ ಒಗಟನ್ನು ಆರಂಭಿಸೋಣ. ಮೊದಲನೇ ಒಗಟು, ಕುಡಿಕೆಯಲ್ಲಿ ಮೆಣಸು. ನಾನು ಯಾರು? ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಉತ್ತರ ಪಪ್ಪಾಯ ಅಥವಾ ಪರಂಗಿ ಹಣ್ಣು. ಎರಡನೇ ಒಗಟು, ಕಾಲಿಲ್ಲದೆ ನಡೆಯುವುದು, ಬಾಯಿಲ್ಲದೆ ನುಡಿಯುವುದು, ಇದರ ಹೊಟ್ಟೆ ಹಲವಕ್ಕೆ ಮರೆಯಾಗಿರುವುದು, ಹಾಗಾದರೆ ನಾನು ಯಾರು? ಉತ್ತರ ನದಿ. ಮೂರನೇ ಒಗಟು, ಸತ್ತವನೇ ಸಾವಿನ ಸುದ್ದಿ ತಗೊಂಡು ಹೋಗ್ತಾನೆ, ಅದು ಯಾರು? ಉತ್ತರ ಹಲಸಿನ ಹಣ್ಣು. ನಾಲ್ಕನೇ ಒಗಟು, ಚೆಲ್ಲೋದುಂಟು ಕುಯ್ಯೋದುಂಟು, ತಿನ್ನೋದಿಲ್ಲ, ನಾನು ಯಾರು? ಉತ್ತರ ಕೂದಲು. ಒಗಟು 5, ಚಿಕ್ಕ ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿ ತೆಗೆದರೆ 300 ಪೆಟ್ಟಿಗೆ, ನಾನು ಯಾರು? ಉತ್ತರ ದಾಳಿಂಬೆ. ಆರನೇ ಒಗಟು, ಸುತ್ತಮುತ್ತ ಗರಿಕೆ, ನಡುವೆ ಕುಡುಕೆ, ಹಾಗಾದರೆ ನಾನು ಯಾರು? ಉತ್ತರ ಕಣ್ಣು. ಒಗಟು 7, ರಕ್ತವಿಲ್ಲದ ಮಾಂಸ, ಕರುಳಿಲ್ಲದ ಹೊಟ್ಟೆ, ನಾನು ಯಾರು? ಉತ್ತರ ಸಿಗಡಿ. ಎಂಟನೇ ಒಗಟು, ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ 1000 ರೂಪಾಯಿ ತೋಟ ಹಾಳು, ಏನಿರಬಹುದು ಗೆಸ್ ಮಾಡಿ. ಉತ್ತರ ಕಣ್ಣು. ಒಗಟು 9, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ನಾನು ಯಾರು? ಉತ್ತರ ದಿಗಂತ. 10ನೇ ಒಗಟು, ಕಚ್ಚಿದರೆ ಮಾತ್ರ ಕಚ್ಚುವುದು, ಕಚ್ಚಲ್ಲ, ಹಾವಲ್ಲ, ಚೇಳಲ್ಲ, ಹಾಗಾದರೆ ನಾನು ಯಾರು? ಉತ್ತರ ಮೆಣಸಿನಕಾಯಿ. ಕೇಳಿದ್ರಲ್ವ ಸ್ನೇಹಿತರೆ, ಈ 10 ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ಇಷ್ಟ ಆಯಿತು ಅಂತ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಎಷ್ಟು ಉತ್ತರಗಳು ಸರಿಯಿದೆಯೇ ಅಂತ ಪರೀಕ್ಷಿಸಿಕೊಳ್ಳಿ. ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರಾ, ಹೊಸೊಬ್ಬರು ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.